ಯೇಸು ಸ್ವಾಮಿ ಭೂಲೋಕದಲ್ಲಿ ಆತನ ಇರಬೇಕಾದ್ರೆ ಹೇಳಿದಂಥ ಒಂದು ಪ್ರಾಮುಖ್ಯವಾದಂಥ ಒಂದು ವಿಷಯ ಏನಂದ್ರೆ, ಆ ಸಬ್ಜೆಕ್ಟ್ ತಗೊಂಡು ಆ ಒಂದು ಶೀರ್ಷಿಕೆ ತೆಗೆದುಕೊಂಡು ಭೂಲೋಕಕ್ಕೆ ಬಂದಿದ್ದು. ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಆಲ್ರೆಡಿ ಅಸ್ಸಿರಿಯನ್ ಸಾಮ್ರಾಜ್ಯ ಅಳಿದು ಹೋಗಿದೆ. ಮೊದಲನೇದಾಗಿ ದ ಫಸ್ಟ್ ಅಸ್ಸಿರಿಯನ್ ಕಿಂಗ್ಡಮ್. ದ ಸೆಕೆಂಡ್ ಕಿಂಗ್ಡಮ್ ಈಜಿಪ್ಷಿಯನ್, ದ ಮೈಟಿ ಕಿಂಗ್ಡಮ್. ಎರಡನೇದಾಗಿ ಐಗುಪ್ತದ ಮಹಾ ಸಾಮ್ರಾಜ್ಯ ಅಳಿದು ಹೋಯ್ತು. ಸುಮಾರು 32 ಸಂಸ್ಥಾನವು ಅದನ್ನು ಆಳಿ ಅವರು ಕೊನೆಗೆ ಇಲ್ಲದಾಗೆ ಹೋದ್ರು. ನೆಕ್ಸ್ಟ್ ಅವ್ರು ಹಾಕಿದ್ಮೇಲೆ ಬ್ಯಾಬಿಲೋನ್ ಸಂಸ್ಥಾನ ಬಂತು. ಆ ಬ್ಯಾಬಿಲೋನ್ ಸಂಸ್ಥಾನವು ಕೂಡ ಅಳಿದು ಹೋಯ್ತು. ಆಮೇಲೆ ಪರ್ಷಿಯಾ ಸಂಸ್ಥಾನ ಬಂತು ಇನ್ನೊಂದು. ಆ ಪರ್ಷಿಯಾ ಸಂಸ್ಥಾನ ಬಹಳ ಬಲಿಷ್ಠವಾಗಿ ಹಬ್ತದು. 127 ಸಂಸ್ಥಾನಗಳನ್ನು ಒಳಗೊಂಡಂತ ಮಹಾಬಲಿಷ್ಠ ಸಾಮ್ರಾಜ್ಯ ಮೇದೋ ಪರ್ಷಿಯನ್ ಸಾಮ್ರಾಜ್ಯ. ಅದು ಕೂಡ ಆಡಳಿತಕ್ಕೆ ಬಂತು, ಅಳಿದು ಹೋಯ್ತು. ಅದಾಗ್ತಿದ್ದಂಗೆ ದ ಗ್ರೇಟ್ ಅಲೆಕ್ಸಾಂಡರ್ ಮೂಲಕವಾಗಿ ಸ್ಥಾಪನೆ ಆಗಿದ್ದು ಗ್ರೀಕ್ ಸಾಮ್ರಾಜ್ಯ. ಗ್ರೀಕ್ ಸಾಮ್ರಾಜ್ಯ ಬಂತು. ಅವನು ಹೇಳ್ತಾನೆ, ಇಡೀ ಪ್ರಪಂಚ ನಾನು ಗೆದ್ದು ಬಿಟ್ಟೆ ಅಂತಂದೇಳಿ. ಆದರೆ ಅವನ ಆತ್ಮ ಅವನಿಗೆ ರಕ್ಷಿಸ್ಕೊಳ್ಳಿಕ್ಕಾಗಲಿಲ್ಲ. ಬರೀ ಕೈಯಿಂದ ಬಂದೆ, ಬರೀ ಕೈಯಿಂದ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ಆ ಸಾಮ್ರಾಜ್ಯ ಕೂಡ ಅಳಿದು ಹೋಯ್ತು. ಇನ್ನೊಂದು ಸಾಮ್ರಾಜ್ಯ ಬಂತು, ಇನ್ನೊಂದು ದೊಡ್ಡ ರಾಜ್ಯ, ಇಡೀ ಪ್ರಪಂಚವನ್ನು ನಡಗಿಸಿದಂತ, ಇಡೀ ಪ್ರಪಂಚಕ್ಕೆ ಮಾಡರ್ನ್ ಆಗಿ ಬಂದಂತ ಇನ್ನೊಂದು ಸಾಮ್ರಾಜ್ಯ, ಅದು ರೋಮ್ ಸಾಮ್ರಾಜ್ಯ. ಈ ರೋಮ್ ಸಾಮ್ರಾಜ್ಯ, ಇಷ್ಟು ಸಾಮ್ರಾಜ್ಯಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದು ಆತನು 30 ವರ್ಷದವನಾಗಿ ಆತನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಆತನು ಹಳ್ಳಿಗೆ ಹೋಗಿ ಹೇಳಿದ್ದೇನೆಂದ್ರೆ, ಇನ್ನೊಂದು ಸಾಮ್ರಾಜ್ಯದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ, ಇನ್ನೊಂದು ರಾಜ್ಯದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಪ್ರಪಂಚದ ಜನರೇ, ನೀವು ಪ್ರಪಂಚದ ಸಾಮ್ರಾಜ್ಯಗಳನ್ನು ನೀವು ಕಂಡಿದ್ದೀರಿ, 6 ಸಾಮ್ರಾಜ್ಯಗಳನ್ನು ಕಂಡಿದ್ದೀರಿ. ನೆಕ್ಸ್ಟ್ ಇನ್ನೊಂದು ಸಾಮ್ರಾಜ್ಯ ಬರ್ತದೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ. ಅದು ಯಾವುದಂದ್ರೆ ಅದು ಬ್ರಿಟಿಷ್ ಸಾಮ್ರಾಜ್ಯ. ಈ ಎಲ್ಲ ಭೂಲೋಕದ ಸಾಮ್ರಾಜ್ಯಗಳ ಮಧ್ಯದಲ್ಲಿ ಇನ್ನೊಂದು ರಾಜ್ಯದ ಕುರಿತು, ಇನ್ನೊಂದು ರಾಜ್ಯದ ರಾಯಭಾರಿಯಾಗಿ ಬಂದು ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಜನರಿಗೆ, ಪ್ರತಿ ಸಮುದಾಯಕ್ಕೆ ಯೇಸು ಸ್ವಾಮಿ ಪರಿಚಯ ಮಾಡಿಕೊಟ್ಟಿದ್ದು ಇನ್ನೊಂದು ಸಾಮ್ರಾಜ್ಯ ಯಾವುದಂದ್ರೆ ಅದು ಪರಲೋಕ ರಾಜ್ಯವು. ಹಲ್ಲೆಲೂಯ. ಭೂಲೋಕದ ಎಲ್ಲ ಸಾಮ್ರಾಜ್ಯಗಳ ಮಧ್ಯದಲ್ಲಿ, ಭೂಲೋಕದ ಎಲ್ಲ ಜನಾಂಗಗಳ ಮಧ್ಯದಲ್ಲಿ, ಭೂಲೋಕದ ಎಲ್ಲ ಸಮಾಜಗಳ ಮಧ್ಯದಲ್ಲಿ, ಅವರ ಜಾತಿ ಕುಲ ಭಾಷೆಗಳ ಮಧ್ಯದಲ್ಲಿ ಕೂಡ ಯೇಸು ಸ್ವಾಮಿ ಪ್ರಚುರ ಮಾಡಿದ್ದು, ಯೇಸು ಸ್ವಾಮಿ ಆತನು ಹೇಳಿದ್ದು ಇನ್ನೊಂದು ರಾಜ್ಯ, ಅದು ಪರಲೋಕ ರಾಜ್ಯ. ಆಮೆನ್. ಭೂಲೋಕದ ರಾಜ್ಯಕ್ಕೆ, ಆಡಳಿತಕ್ಕೆ ಒಳಪಟ್ಟ ಹಾಗೆಯೇ ನೀವು ಇನ್ನೊಂದು ಸಾಮ್ರಾಜ್ಯವನ್ನು ನಾನು ನಿಮಗೆ ತಿಳಿಸ್ತಿದ್ದೀನಿ. ಆ ಸಾಮ್ರಾಜ್ಯದ ಕಡೆ ನೀವು ತಿರುಗಿಕೊಳ್ಳ್ರಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ? ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ವಾಕ್ಯ ಹೇಳ್ತಿದೆ, ಅಂದಿನಿಂದ ಯೇಸು ಸ್ವಾಮಿ ದೀಕ್ಷಾಸ್ಥಾನ ತೆಗೆದುಕೊಂಡು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು 40 ದಿನ ಸೈತಾನಿಂದ ಶೋಧಿಸಲ್ಪಟ್ಟು ಸೈತಾನನನ್ನು ಜಯಿಸಿದ ಮೇಲೆ ಪರಲೋಕವು ತೆರೆಯಲ್ಪಟ್ಟಿತು. ಪವಿತ್ರಾತ್ಮನು ಪಾರಿವಾಳದ ಹಾಗೆ ಯೇಸು ಸ್ವಾಮಿ ಮೇಲೆ ಬಂದನು. ಆ ಅಭಿಷೇಕ ಹೊಂದಿದಂತ ಸ್ವಾಮಿ ಹೇಳಿದಂತೆ ಏನಂದ್ರೆ, ಪರಲೋಕ ರಾಜ್ಯವು ಸಮೀಪಿಸಿತು. ಒಂದ್ಸರಿ ಹೇಳ್ರಿ, ಕೈಗಳ ಮೇಲೆ ತೋರಿಸಿ, ಏನು? ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೇಸು ಸ್ವಾಮಿ ದ ಫಸ್ಟ್ ವರ್ಡ್ ಮಿನಿಸ್ಟ್ರಿ ಕುರಿತಾಗಿ, ಯೇಸು ಸ್ವಾಮಿ ಸೇವೆ ಕುರಿತಾಗಿ ಮಾತಾಡಿದ ಮೊದಲನೆಯ ಸಂದೇಶ ಏನಾಗಿದೆ ಅಂದ್ರೆ, ಪರಲೋಕ ರಾಜ್ಯವು ಸಮೀಪಿಸಿತು. ಹಲ್ಲೆಲೂಯ. ಭೂಲೋಕದ ಎಲ್ಲ ಸಾಮ್ರಾಜ್ಯಗಳು ಅಳಿದು ಹೋಗ್ತದೆ, ಆದರೆ ದೇವರು ಸ್ಥಾಪಿಸುವ ಪರಲೋಕ ರಾಜ್ಯವು ಅದು ಎಂದಿಗೂ ಅಳಿದು ಹೋಗಲಾರದು. ಅಳಿದು ಹೋಗಲಾರದೆ ಇರುವಂತ, ದೇವರು ತನ್ನ ಸ್ವಂತ ಕೈಯಿಂದ ಕಟ್ಟಿದ್ದಂತ, ಬಂಗಾರದಿಂದ ವಜ್ರ ವೈಡೂರ್ಯಗಳಿಂದ ಶೃಂಗರಿಸಲ್ಪಟ್ಟಂತ ದೇವರ ರಾಜ್ಯ ಕುರಿತಾಗಿ ಯೇಸು ಸ್ವಾಮಿ ಹೋಗಿ ಹಳ್ಳಿ 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 ಜನಾಂಗಗಳಿಗೆ ಆತನು ಸಾರಿದನು. ಪ್ರಿಯರೇ, ದೇವರ ಸ್ತೋತ್ರ. ಆ ಸುವಾರ್ತೆನ ತೆಗೆದುಕೊಂಡಂತ ಅನೇಕ ಜನರು ಯೇಸು ಸ್ವಾಮಿನ ಹಿಂಬಾಲಿಸಿದ್ರು, ಕೆಲವರು ಯೇಸು ಸ್ವಾಮಿನ ಕೈ ಬಿಟ್ರು. ಹಿಂಬಾಲಿಸಿದಂತ ದೇವ ಜನರು, ಹಿಂಬಾಲಿಸಿದಂತ ಜನರು ಶಿಷ್ಯರಾದರು, ಸಾರಿದರು. ಸಾರ್ತಾ ಅವರು ಕೂಡ ಆ ದೇವರ ರಾಜ್ಯಕ್ಕೋಸ್ಕರ, ಆ ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟರು. ಆ ಸುವಾರ್ತೆ ಸಾರ್ತಾ ಆಲ್ಮೋಸ್ಟ್ ಕ್ರಿಸ್ತ ಶಕ 100ಕ್ಕೆ ಬರಬೇಕಾದ್ರೆ, ಮೊದಲನೇ ಶತಮಾನದ ಎಂಡಿಗೆ ಬರಬೇಕಾದ್ರೆ, ಆ ಪರಲೋಕ ರಾಜ್ಯದ ಕುರಿತಾಗಿ ಹೇಗಿದೆ ಎಂಬುದಾಗಿ ತನ್ನ ದಾಸನು
ತನ್ನ ಜೊತೆಗಾರನು ಅತೀ ಪ್ರಿಯನಾದಂಥ ಅಪೋತ್ಸಲನಾದ ಯೋಹಾನನಿಗೆ ದೇವರು ದರ್ಶನವನ್ನು ಕೊಟ್ಟು ಪರಲೋಕ ರಾಜ್ಯವನ್ನು ಆತನು ತೋರಿಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯ. ನನ್ನ ಪ್ರೀತಿಯುಳ್ಳ ದೇವಜನರೇ, ನಮಗೋಸ್ಕರ ದೇವರು ಯಾವುದು ಸೀಕ್ರೆಟ್ ಆಗಿಟ್ಟಿಲ್ಲ. ನಮಗೋಸ್ಕರ ಯಾವುದು ಸೀಕ್ರೆಟ್ ಆಗಿಟ್ಟಿಲ್ಲ. ಎಲ್ಲರೂ ಕೇಳಿಸ್ಕೊಡ್ರಿ, ಭೂಲೋಕದ ಸರ್ಕಾರಗಳು, ಭೂಲೋಕದ ಜನಾಂಗಗಳು ಸೀಕ್ರೆಟ್ ಆಗಿರ್ತದೆ, ಆದರೆ ಪರಲೋಕ ರಾಜ್ಯವು ಯಾವುದು ಸೀಕ್ರೆಟ್ ಆಗಿಟ್ಟಿಲ್ಲ ರೀ. ಎಲ್ಲವನ್ನ ತನ್ನ ಜನರಿಗೆ ಅದನ್ನು ತೋರಿಸಿದ್ದಾನೆ. ಎಲ್ಲವನ್ನ ದೇವರು ತನ್ನ ಜನರಿಗೆ, ತನ್ನ ಮಕ್ಕಳಿಗೆ ಅದನ್ನು ಪ್ರಕಟಿಸಿದ್ದಾನೆ. ಯಾವುದು ದೇವರು ಹೈಡ್ ಮಾಡಿ, ಯಾವುದು ಸೀಕ್ರೆಟ್ ಆಗಿ ಯಾವುದು ಇಟ್ಟಿಲ್ಲ, ಎಲ್ಲದನ್ನ ದೇವರು ಓಪನ್ ಮಾಡಿ ಇಟ್ಟಿದ್ದಾನೆ. ಒಂದು ಸಮಯ ಬಂತು, ಆ ಸಮಯದಲ್ಲಿ ಯೋಹಾನನಿಗೆ ದೇವರು ಒಂದು ಪರಲೋಕದ ದರ್ಶನವನ್ನ ತೋರಿಸ್ತಾ ಇದ್ದಾರೆ. ಪರಲೋಕದ ದರ್ಶನವನ್ನ ತೋರಿಸ್ತಾ ಇದ್ದಾರೆ. ಅದನ್ನು ಹೇಳ್ತೇನೆ, ನೀನು ಏನ್ ನೋಡ್ತಾ ಇದೆಯೋ ಅದನ್ನ ಚೆನ್ನಾಗಿ ಗ್ರಹಿಸಿಕೋ, ಗ್ರಹಿಸಿಕೊಂಡಿದ್ದನ್ನ ಬರೇ. ಹಲೋ, ನಮಗೋಸ್ಕರ, ನಿನಗೋಸ್ಕರ, ನಿನಗೋಸ್ಕರ, ನನಗೋಸ್ಕರ ಅಂದು ಯೋಹಾನನು ಬರೆದು ನಮಗೋಸ್ಕರ ಅದನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಕಾಲವು ಬರುವಾಗ ಆಯಾ ಕಾಲಕ್ಕೆ ಯಾರೆಲ್ಲ ಪ್ರಕಟಣೆ ಗ್ರಂಥನ ಓದ್ತಾರೋ ಅವ್ರಿಗೆಲ್ಲರಿಗೂ ದೇವರು ಅದನ್ನು ಓಪನ್ ಆಗಿ ಎಲ್ಲವನ್ನ ಓಪನ್ ಆಗಿ ದೇವರು ನಮಗೆ, ನಮ್ಮ ಜೊತೆ ದೇವ್ರು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲರೂ ಕೇಳಿಸ್ಕೊಟ್ರಿ, ಯಾಕೆ ನಮಗೆ ಇದನ್ನೆಲ್ಲ ದೇವ್ರು ನಮಗೆ ಓಪನ್ ಆಗಿ ತೋರಿಸ್ತಾ ಇದ್ದಾನಂದ್ರೆ, ಎಲ್ಲರೂ ಕಿವಿಗೆಟ್ಟು ಕೇಳಿಸ್ಕೊಡ್ರಿ, ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನ್ರೆ. ಪ್ರೈಸ್ ದಿ ಲಾರ್ಡ್. ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನ್ರಿ. ನಾವು ನಾಶವಾಗಿ ಹೋಗಬಾರ್ದು, ದೇವರ ಸಭೆಯಿಂದ ತಪ್ಪಿಸಲ್ಪಡಬಾರ್ದು, ಕ್ರಿಸ್ತನ ಬರೋಣದಲ್ಲಿ ತುತ್ತೂರಿಯ ಧ್ವನಿ ಆಗುವಾಗ ನಾವು ಕೈ ಬಿಡಲ್ಪಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಪ್ರೀತಿಸುವ ಕಾರಣವಾಗಿ ಎಲ್ಲವನ್ನ ದೇವರು ನಮಗೆ ಆತನು ಪ್ರಕಟಪಡಿಸುವವನಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ತಿದೆ, ಏನು ಹೇಳ್ತಿದೆ? ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ನನಗೆ ಕಾಣಿಸ್ತಿದ್ದು. ಅಲ್ಲಿದೆ ನೋಡ್ರಿ, ಪರಲೋಕದ ಬಾಗಿಲು ಏನಾಗಿದೆ? ಕಾಣಿಸ್ತಾ ಇದೆ. ಆತ ಎಂಥ ಬಾಗಿಲು? ತೆರೆಯಲ್ಪಟ್ಟ ಬಾಗಿಲು. ಎಲ್ರು ಜೋರಾಗಿ. ಮತ್ತೆ ಅಲ್ಲಿ ಹೇಳ್ತಿದೆ, ಮತ್ತು ನನ್ನ ಸಂಗಡ ತುತ್ತೂರಿ ಮಾತನಾಡ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯೂ ನನಗೆ ಕೇಳಿಸಿತು. ಏನಂತ ಹೇಳ್ತಾ ಇದೆ ಅದು? ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ನಾನು ತೋರಿಸುವೆನೆಂದು ಹೇಳಿತು. ಕೂಡಲೇ ದೇವರಾತ್ಮವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಆಮೇನ್. ಎಷ್ಟು ಜನ? ನಮ್ಮ ತಂದೆಯಾದ ದೇವರು ಹೇಳ್ತಿದೆ, ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು ಎಂಬುದಾಗಿ ಪರಲೋಕದ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆಮೇನ್. ಪರಲೋಕ ಹೇಗಿದೆ, ಅಲ್ಲಿ ಹೇಗೆ ಅದು ಇದೆ ಎಂಬುದಾಗಿ ಅದನ್ನ ಕ್ಲೀನಾಗಿ ಅದನ್ನು ವರ್ಣಿಸಿ ತಾನು ನೋಡಿದ್ದನ್ನು ಆತನು ಎಲ್ಲವನ್ನ ಬರಿತಾ ಇದ್ದಾನೆ. ಆಮೇಲೆ ಆ ಸಿಂಹಾಸನಗಳ ಮೇಲೆ ಶುಭ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಆಮೆನ್. ಸಿಂಹಾಸನದ ನೋಡಿ ಗುಡುಗು, ಸಿಡ್ಲು, ಮಿಂಚು ಬರ್ತೈತೆ ಎಂಬುದಾಗಿ ಹೇಳ್ತಿದೆ. ಅದು ಸುತ್ತ 24 ಮಂದಿ ಇದ್ರು ಎಂಬುದಾಗಿ ಹೇಳ್ತಿದೆ. ಅಲ್ಲಿ 7 ದೀಪಗಳು ಉರಿತಾನೇ ಇದೆ ಎಂಬುದಾಗಿ ಹೇಳ್ತಿದೆ. ದೀಪಸ್ತಂಭ ಅಲ್ಲ, ಅದು 7 ದೀಪಗಳಷ್ಟೇ. ಅಲ್ಲಿದೆ ನೋಡ್ರಿ ಕೆಳಗಡೆ ಸಿಂಹಾಸನ, 7 ದೀಪಗಳು ಉರಿತಲೇ ಇದೆ. ನಾನು ನೆಕ್ಸ್ಟ್ ಹೇಳ್ತೀನಿ. ಆ ಮೆನರ ಕುರಿತಾಗಿ. ಸೊ ಹ್ಯಾವ್ ಎ ಸಾಲಿಡ್ ಟೀಚಿಂಗ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ಇನ್ನೂ ಆತನ ಮುಂದಾಗಿ ಹೋಗಿ ಹೇಳ್ತಾ ಇದ್ದಾನೆ, ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕವಾದ ಸಮಾನವಾದ ಗಾಜಿನ ಸಮುದ್ರವಿದ್ದಂತ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು, ಎರಡನೆಯ ಜೀವಿಯು ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೆಯ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತವೆ. ವಾವ್,
ಹಲ್ಲೆಲೂಯ. ಸಿಂಹಾಸನ ಇದೆ, ಅದರ ಮುಂದೆ 4 ಜೀವಿಗಳಿದೆ. ಅವು ಭೂಲೋಕದ ಪ್ರಾಣಿಗಳಿಗೆ, ಅವು ಪ್ರಾಣಿ ಮತ್ತು ಪಕ್ಷಿಗೆ ಅವು ರೆಪ್ರೆಸೆಂಟೇಟ್ ಮಾಡ್ತಾ ಇದೆ. ಮೊದಲನೇದು ಸಿಂಹ. ಓಕೆ, ನೆಕ್ಸ್ಟ್ ಹೇಳ್ತೀನಿ ನಾನು ಇದು ಒಂದೊಂದು ಅದು ಕ್ಯಾರೆಕ್ಟರ್ ಬಗ್ಗೆ. ಆಮೇಲೆ ಎರಡನೇದು ಹೋರಿ, ಆಮೇಲೆ ಮನುಷ್ಯ ಕುಮಾರ, ಆಮೇಲೆ ಹಾರುವ ಗರುಡ. ಓಕೆ, ಇದು ನೋಡ್ಬೇಕಾದ್ರೆ 4 ಸುವಾರ್ತೆಗೆ ಹೋಲಿಸಲ್ಪಟ್ಟಿದೆ. ಮೊದಲನೇದು ಮತ್ತಾಯನ್ ಬರೆದ ಸುವಾರ್ತೆ, ಯೇಸು ಸ್ವಾಮಿನ ರಾಜನಾಗಿ ತೋರಿಸಿದ್ದಾನೆ. ಎರಡನೇದಾಗಿ ಮಾರ್ಕನ್ ಬರೆದ ಸುವಾರ್ತೆ, ಓಕೆ, ಆತನೊಬ್ಬ ಸೇವಕನಾಗಿ ತೋರಿಸಿದ್ದಾನೆ, ಅಥವಾ ದಾಸನಾಗಿ ತೋರಿಸಿದ್ದಾನೆ. ಹೋರಿ ಅದು ಸೇವೆ ದಾಸತ್ವಕ್ಕೆ ಒಳಪಡ್ತದೆ. ಓಕೆ, ಆಮೇಲೆ ಮನುಷ್ಯ ಕುಮಾರನು ಎಂಬುದಾಗಿದೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಲೂಕನ್ನು ತೋರಿಸೋದು ಯೇಸು ಸ್ವಾಮಿನ ಮನುಷ್ಯ ಕುಮಾರನಾಗಿ ತೋರಿಸ್ತಾನೆ. ಆಮೇಲೆ ಆತ್ಮಿಕವಾಗಿಯೂ ಒಂದು ಉನ್ನತ ದೈವಿಕ ಪುರುಷನಾಗಿ ಆ ಗರುಡ ಪಕ್ಷಿನ ಆತನ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯ. ಅವು 4 ಸುವಾರ್ತೆ ನೋಡ್ರಿ. ಅದು ಪ್ರೈಸ್ ದಿ ಲಾರ್ಡ್. ಈ ರೀತಿ ಇದೆ ಎಂಬುದಾಗಿ ಪರಲೋಕದಲ್ಲಿ ತೋರಿಸಿದೆ. ಇನ್ನೂ ಮುಂದಾಗಿ ಹೋಗಿ ಆತನ ಏನು ಹೇಳ್ತಾ ಇದ್ದಾನೆ ಅಲ್ಲಿ ಹೇಳ್ತಿದೆ, ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವೆಂದು ಹೇಳುತ್ತಾ ಯುಗಗಳಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಸಿಂಹಾಸನದ ಮೇಲೆ ಕೂತಂತ, ಸಣ್ಣ ಸಿಂಹಾಸನದ ಮೇಲೆ ಕೂತಿದ್ದಂಥ 24 ಮಂದಿ ಹಿರಿಯರು ಇಮ್ಮಿಡಿಯೇಟ್ ಆಗಿ ಆ ಜೀವಿಗಳು ಯಾವಾಗ ದೇವರನ್ನು ಆರಾಧಿಸಿದವು, ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಇಮ್ಮಿಡಿಯೇಟ್ ಆಗಿ ಅವರು ತಮ್ಮ ಸಿಂಹಾಸನವನ್ನು ಬಿಟ್ಟು ಕೆಳಗಿಳಿದು ತಮ್ಮ ಕಿರೀಟಗಳನ್ನು ತೆಗೆದು ಆತನ ಪಾದಕ್ಕೆ ಇಟ್ಟಿದ್ದಾರೆ. ವಾಟ್ ಎ ಗ್ರೇಟ್ ಲೆಸನ್. ಇದು ನಮಗೊಂದು ಲೆಸನ್ ಆಗಿರ್ಬೇಕಿದು. ದೇವರು ಇವತ್ತು ನಮ್ಮನ್ನ ಸಿಂಹಾಸನದ ಮೇಲೆ ಕೂರಿಸುವಾಗ ಎಲ್ಲ ಘನ, ಮಾನ, ಮಹಿಮೆ ನಾವು ಯಾರಿಗೆ ಸಲ್ಲಿಸ್ಬೇಕು? ದೇವರಿಗೆ ಸಲ್ಲಿಸ್ಬೇಕ್ರಿ. ದೇವರು ನಮಗೆ ಕೊಟ್ಟ ಎಲ್ಲ ಮಹಿಮೆಯನ್ನ ತೆಗೆದು ಆತನ ಪಾದ ಬಳಿಯಲ್ಲಿಟ್ಟು ಆತನ ಮುಂದೆ ಮೊಣಕಾಲು ಊರುವುದನ್ನು ನಾವು ಕಲಿಬೇಕಾಗಿದೆ. ಅದನ್ನು ದೇವರು ನಮಗೆ ಕಲಿಸ್ತಾ ಇದ್ದಾನೆ. ಸಭೆಗೆ ವಿಧೇಯರಾಗುವುದನ್ನ, ದೇವರಿಗೆ ವಿಧೇಯರಾಗುವುದನ್ನ, ವಾಕ್ಯಕ್ಕೆ ವಿಧೇಯರಾಗುವುದನ್ನ, ಸೇವಕರಿಗೆ ವಿಧೇಯರಾಗುವುದನ್ನ, ಸಹೋದರ ಸಹೋದರಿಗೆ ವಿಧೇಯತೆಯ ತೋರಿಸುವುದನ್ನ ದೇವರು ನಮಗೆ ಕಲಿಸ್ತಾ ಇದ್ದಾನೆ. ಯಾಕಂದ್ರೆ ಆತನು ತಾನಾಗೇ ವಿಧೇಯನಾಗಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ಆತನು ವಿಧೇಯನಾಗಿರುವಾಗ ಇನ್ನು ನಾನು ನೀನು ಇನ್ನೂ ಏನು ಕಲಿಬೇಕು? ನಾನು ನೀನು ಇನ್ನೂ ಎಷ್ಟಾಗಿ ನಾವು ಬದಲಾಗಬೇಕು, ಇನ್ನೂ ಎಷ್ಟರಾಗಿ ನಮ್ಮ ಜೀವಿತವನ್ನು ನಾವು ಕಟ್ಟಲ್ಪಡಬೇಕು, ಇನ್ನೂ ಎಷ್ಟರಾಗಿ ನಮ್ಮ ಜೀವಿತವನ್ನ ದೇವರ ರಾಜ್ಯಕ್ಕೋಸ್ಕರ ನಾವು ಸ್ಥಿರಪಡಿಸ್ಕೊಳ್ಬೇಕು. ಎಲ್ಲದಕ್ಕೂ ನಾವು ದೇವ್ರ ಮುಂದೆ ನಾವು ಲೆಕ್ಕ ಕೊಡಬೇಕಾಗಿದೆ ರೀ. ಹಲ್ಲೆಲೂಯ. ಪರಲೋಕದ ಬಾಗಿಲು ತೆರೆಯಲ್ಪಟ್ಟ ಹಾಗೆ, ಎಲ್ಲರೂ ಕೇಳಿಸ್ಕೊಡ್ರಿ, ಪರಲೋಕದ ಬಾಗಿಲು ತೆರೆಯಲ್ಪಟ್ಟ ಹಾಗೆ ಇವತ್ತು ದೇವರು ನಮಗೆ ಸಭೆಯ ಬಾಗಿಲು ತೆರೆದಿದ್ದಾನ್ರಿ. ಇವತ್ತು ಚರ್ಚ್ ಬಾಗಿಲು ನಮಗೋಸ್ಕರ ತಗ್ತಿದೆ. ಆ ಬಾಗಿಲು ಒಳಗಡೆಯಿಂದ ಇವತ್ತು ನಾವು ಬಂದಿದ್ದೇವೆ, ಇಲ್ಲಿ ನಾವು ಕುತ್ಕೊಂಡಿದ್ದೇವೆ. ಆದರೆ ನೀವು ಇಲ್ಲೇ ಕೈ ಬಿಡಲ್ಪಡೋದು ದೇವ್ರ ಚಿತ್ತ ಅಲ್ಲ ರೀ. ಒಂದು ವೇಳೆ ಈಗ ಮುಂದಿನ ಕೆಲವು 2 ನಿಮಿಷದೊಳಗೆ ಪರಲೋಕದಿಂದ ಯೇಸು ಸ್ವಾಮಿ ತಿರುಗಿ ಬರೋದಾಗಿದ್ರೆ ನನ್ನನ್ನು ಮೊದಲುಗೊಂಡು ನಾವೆಲ್ಲರೂ ಎತ್ತಲ್ಪಡಬೇಕು. ಒಬ್ಬರಾದರೂ ಕೈ ಬಿಡಲ್ಪಡಬಾರ್ದು ರೀ. ಕೈ ಬಿಡಲ್ಪಡುವ ಯಾವುದಾದ್ರೂ ಕ್ಯಾರೆಕ್ಟರ್ ನೀನು ಒಳಗಡೆ ಇದ್ರೆ ಇದೊಂದು ಸುಂದರವಾದಂಥ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವ ಸಮಯ ಇದಾಗಿದೆ. ಹಲ್ಲೆಲೂಯ. ವಂಚನೆ ಒಳಗಾಗ್ಬೇಡ್ರಿ. ಸೈತಾನ್ will always deceive the people, not only people, the people of God. ಸೈತಾನನು ಅನೇಕ ಸಾರಿ ಜನರನ್ನು ವಂಚಿಸುವವನಾಗಿ ಆದಿ ಕಾಲದಿಂದಲೂ ಕಾಣಿಸಲ್ಪಟ್ಟಿದ್ದಾನೆ. ಆದಿ ಕಾಲದಿಂದಲೂ, ಅನಾದಿ ಕಾಲದಿಂದಲೂ ಸೈತಾನನು ವಂಚಿಸುವವನಾಗಿದ್ದಾನೆ. ವಂಚನೆ ಒಳಗೆ ಹೋಗ್ಬಿಡ್ರಿ, ಬದಲಾಗ್ರಿ. ನಾವು ಬದಲಾಯಿಸ್ಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ನಿಂತುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. Let us just see one video is here. There's this moment in the Bible that hits hard. Not many talk about it. Revelation 4. John, this apostle who followed Jesus, gets taken up
literally spiritually, into heaven. And not just to float around or chill, God pulls him into his throne room. Yeah, the center of the universe. And John writes what he saw. We're going to talk about it today with just 2 verses. But trust me, it's enough to blow your mind. Let's start with this. Revelation 4, verse 1. After these things, I looked, and behold, a door standing open in heaven. And the first voice which I heard was like a trumpet speaking with me, saying, Come up here, and I will show you things which must take place after this. So John sees a door in the sky, wide open, not locked, not hidden. Heaven's literally open to him. Then he hears a voice, loud like a trumpet. This voice isn't soft, it's commanding, like thunder, but sharp. It says, Come up here. God is calling him up to see something most people on earth will never see. And that alone says a lot. Heaven isn't far away. It's right there. It's just behind a door. And when God says, Come, you better believe he's about to reveal something deep. Now imagine this. You're John. You've seen Jesus die, risen. You've been through persecution. You're old now. And suddenly, boom, heaven's open. And God says, Come. It's not a dream. It's not a story someone made up. John goes in. And where does he end up? Not in a field, not in a temple. He's in the throne room of God, the place where angels bow, where lightning flashes, where worship never stops. Revelation 4, verse 2. Now check out verse 2. Immediately I was in the Spirit, and behold, a throne set in heaven, and one sat on the throne. Immediately, no delay, no waiting in line. God's Spirit pulls him straight up. And what does he see first? A throne. The throne. And someone sitting on it. John doesn't even say who yet, just one. Because words can't capture his glory. And that's huge, man. The first thing John sees, not gold, not angels, a throne. That's what rules everything. What keeps the earth spinning. What commands the stars, time, nations, your life. And God, he's not pacing, not stressed. He's seated, calm, in charge. Now look, John keeps describing more in the rest of the chapter. He talks about the throne flashing with lightning, voices echoing, 24 elders dressed in white, crowns on their heads, 4 living creatures, wild ones, eyes all around, wings shouting day and night. Holy, holy, holy is the Lord God Almighty, who was and is to come. And you know what the elders do? They take off their crowns, the highest honor they have, and throw it at his feet. They don't flex. They don't act important. They say, you deserve it all, God. You made everything. So what's this telling us? God is not silent. He's not far away. He's on the throne right now. And when everything down here feels like chaos, heaven isn't panicking. God's not pacing. He's seated. Your prayers, your tears, your life, they're not ignored. They're seen from that throne. So today, lift your eyes. Heaven is open. God is seated. And the throne still rules. ಹಾಲೆಲೂಯ. ಯೋಹಾನನಿಗೆ ಪರಲೋಕವನ್ನು ತೋರಿಸುವಂಥ ಚಿತ್ರ ಇದು. ಪರಲೋಕವು ತೆರೆಯಲ್ಪಟ್ಟಿದೆ, ಬಾಗಿಲು ತೆರೆಯಲ್ಪಟ್ಟಿದೆ. ಸಿಂಹಾಸನದ ರೂಢನಾಗಿರುವ ಆತನ ನೋಡ್ತಾ ಇದ್ದಾನೆ. ಸಿಂಹಾಸನದ ಆ ಪ್ರಕಾಶಮಾನ ದೇವರನ್ನ ಆತನ ನೋಡ್ತಾ ಇದ್ದಾನೆ. ಸಿಂಹಾಸನದ ಅಧಿಪತಿ ಆಗಿರುವ ಆತನ ನೋಡ್ತಾ ಇದ್ದಾನೆ. ಆತನ ಏನು ನೋಡಿದಾನೋ ಎಲ್ಲವನ್ನ ಆತನ ಬರೆದಿದ್ದಾನೆ. ಅಲ್ಲಿ ಸಿಂಹಾಸನ ಇದೆ, 24 ಮಂದಿ ಹಿರಿಯರಿದ್ದಾರೆ, ದೇವದೂತರು ಇದ್ದಾರೆ, 4 ಜೀವಿಗಳಿದೆ. ದೇವರನ್ನು ಪರಿಶುದ್ಧನೆಂಬುದಾಗಿ ಆರಾಧಿಸುವುದನ್ನು ಆತನು ನೋಡ್ತಾ ಇದ್ದಾರೆ. ಆಮೆನ್. ಚೆನ್ನಾಗಿ ತಿಳ್ಕೊಡ್ರಿ, ನಾವೆಲ್ಲರೂ ಒಂದು ದಿನ ಆ ಸಿಂಹಾಸನ ಮುಂದೆ ನಾವು ನಿಲ್ಲಬೇಕಾಗಿದೆ. ಹಲ್ಲೆಲೂಯ. ನಾನಂತೂ ನಂಬಿಕೆಯಿಂದ ಹೇಳ್ತೀನಿ ರೀ, ಕರ್ತನು ಬರುವಾಗ ನಾನು ಎತ್ತಲ್ಪಟ್ಟು ದೇವ್ರ ಸಿಂಹಾಸನ ಮುಂದೆ ನಾನು ನಿಲ್ತೇನೆ ರೀ. ಯೋಹಾನನಿಗೆ ಕರೆದ ಹಾಗೆ ದೇವರು ಇವತ್ತು ನನ್ನನ್ನು ಕರಿತಾ ಇದ್ದಾನೆ. ಯೋಹಾನನ ಕರೆದ ಹಾಗೆ ಇಲ್ಲಿಗೆ ಏರಿ ಬಾ ಎಂಬುದಾಗಿ ಯೋಹಾನನ ಕರೆದ ಹಾಗೆ ಇವತ್ತು ದೇವ್ರು ನಿಮ್ಮನ್ನು ಕರಿತಾ ಇದ್ದಾನೆ, ನಿಮ್ಮನ್ನು ಕರಿತಾ ಇದ್ದಾನೆ. ಎಲ್ಲರೂ ಗಮನಿಸಿ ಒಂದು ಮಾತು ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ರಿ. ಒಂದು ಆಮೇಲೆ ಹೇಳ್ತೀರಾ? ಯಾಕೆ ದೇವ್ರು ಇವತ್ತು ಈ ದಿನಮಾನಗಳು ಇದನ್ನೆಲ್ಲ ದೇವ್ರು ನಿಮಗೆ ಯಾಕೆ ತೋರಿಸ್ತಾ ಇದ್ದಾನೆ ಗೊತ್ತಾ? ನಾನು ಇದನ್ನೇನೋ ನಿಮ್ಮನ್ನು ಹೆದರಿಸ್ಬೇಕು ಅಥವಾ ಏನೋ ಮಾಡೋ ಹುಚ್ಚಿನ ಥರ ನಾನು ಕೂಡ ಏನು ಮಾಡ್ತಾ ಇಲ್ಲ ರೀ.
ತುಂಬ ಫೋರ್ಸ್ ಇದೆ ನನಗೆ, ಇದನ್ನು ಹೇಳು 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 ಎಂಬುದಾಗಿ ಹೆವಿ ಫೋರ್ಸ್ ಇದೆ ಪ್ರೇಯರಲ್ಲಿ ನನಗೆ. ನಾನು ಇದ್ರ ಕುರಿತಾಗಿ ಧ್ಯಾನ ಮಾಡಬೇಕಾದ್ರೆ ಬೆವ್ತು ಬಿಟ್ಟಿದ್ದೀನಿ. ನಾನು ಇದನ್ನೆಲ್ಲ ಬೆವರು ಬರ್ತಾ ಇದೆ, ನನಗೆ ಭಯ ಆಗ್ತಾ ಇದೆ. ನಿನ್ನೆ ರಾತ್ರಿ ಆಲ್ಮೋಸ್ಟ್ 2 2 ಗಂಟೆಗೆ ಡೋರ್ ತೆಗೆದು ಹೊರಗಡೆ ಬಂದು ಹೊರಗಡೆ ನಿಂತ್ಕೊಂಡಿದ್ದೀನಿ. ಒಬ್ರು ಕಾಣ್ತಾ ಇಲ್ಲ, ಒಂದು ನರ ಪೀಳೆ ಇಲ್ಲ. ಜಸ್ಟ್ ನಾ ಥಿಂಕ್ ಮಾಡ್ತಾ ಇದ್ದೆ, ಒಂದಿನ ಎಲ್ಲ ಭೂಮಿಯಲ್ಲಿರುವಂಥ ಜನರು ಖಾಲಿ ಆದರೆ ಹೆಂಗಿರುತ್ತಲ್ಲ ಇದು. ಒಂದು 15 ನಿಮಿಷ ನಿಂತ್ಕೊಂಡಿದ್ದೆ, ಕಣ್ಣುಗಳನ್ನೆತ್ತಿ ಮೇಲಕ್ಕೆ ನೋಡಿದ್ರೆ ಆಕಾಶ ಕಾಣ್ತಾ ಇದೆ. ದೇವ್ರೆ, ನಾನಾಗ್ಲಿ, ನನ್ನ ಸಭೆ ಆಗಲಿ, ನನ್ನ ಕುಟುಂಬ ಆಗಲಿ ಈ ರೀತಿಯಿಂದ ಕತ್ತಲೆಯ ಸಾಮ್ರಾಜ್ಯಕ್ಕೆ ನಾವು ಯಾರು ಕೈ ಬಿಡಲ್ಪಡಬಾರ್ದು. ನಿನ್ನ ನಿತ್ಯ ಬೆಳಕಿನಲ್ಲಿ ನಾವೆಲ್ಲರೂ ಬರಬೇಕು ಸ್ವಾಮಿ ಎಂಬುದಾಗಿ ರಾತ್ರಿ 2 ಗಂಟೆಗೆ ಹೊರಗಡೆ ಬಂದು ನಿಂತ್ಕೊಂಡು ಆ ಕತ್ತಲಿನಲ್ಲಿ ಕೈಗಳನ್ನು ಮೇಲೆ ಕೆತ್ತಿ ನಿಮ್ಮ ಎಲ್ಲರಿಗೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸ್ವಾಮಿ ನಮಗೆ ಆತನು ಹೇಳುವ ಮುಖ್ಯವಾದ ಉಪದೇಶ ಏನಾಗಿತ್ತು, ಆತನು ಧನ್ಯತೆ ಬೆಟ್ಟದ ಮೇಲೆ ಕುತ್ಕೊಂಡು ಆತನ ಮಾತನಾಡ್ಬೇಕಾದ್ರೆ ಹೇಳ್ತಾನೆ, ಇದಲ್ಲದೆ ನಾನು ಹೇಳುವುದೇನೆಂದರೆ, ಏನಂತೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ. ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಹಲ್ಲೆಲೂಯ. ಇವತ್ತು ನಮ್ಗೊಂದು ಚಾಯ್ಸ್ ಇದೆ ರೀ. ನಾವೇನ್ ಬೇಕಾದ್ರೆ ಇವತ್ತು ನಾವು ಭೂಲೋಕದಲ್ಲಿ ಮಾಡ್ಬೋದು, ಆದ್ರೆ ಮಾಡಿರೋ ಪ್ರತಿಯೊಂದಕ್ಕೂ ಕೂಡ ದೇವ ಸನ್ನಿಧಾನದಲ್ಲಿ ಹೋಗಿ ನಾವು ಲೆಕ್ಕ ಕೊಡಬೇಕಾಗಿದೆ. ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕಾಗಿದೆ. ದೇವ್ರು ನನ್ನನ್ನು ಮೊದಲುಗೊಂಡು ಕುಳಿತಿರೋ ನಮ್ಮೆಲ್ಲರಿಗೂ ದೇವರು ಒಂದು ದಿನ ಲೆಕ್ಕ ಕೇಳುವವನಾಗಿದ್ದಾನೆ. ಎಚ್ಚರ ಸಭೆಯೇ, ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ವಾಕ್ಯ ಹೇಳ್ತಿದೆ, 2ನೇದು ಹೋದ್ರಿ, ತೀರ್ಪು ಮಾಡಬೇಡ್ರಿ. ನೋ, ಡೋಂಟ್ ಜಡ್ಜ್. ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ಏನಾಗುವುದಿಲ್ಲ, ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪು ಆಗುವುದು. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ಕೂಡ ತೀರ್ಪಾಗ್ತದೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ನಿಮಗೂ ಕೂಡ ಅಳೆಯುವರು. ಹಲ್ಲೆಲೂಯ. ಇದು ಖಂಡಿತವಾಗಿ 100ಕ್ಕೆ 100 ನಾವು ನಂಬುತ್ತೇವೋ ಬಿಡ್ತೇವೋ ಹೋಗ್ಲಿ ಅತ್ಲಾಗೆ, ಬಟ್ ನೆರವೇರದಂತ ಸತ್ಯ, ಉತ್ತರ ಕೊಡುವುದಂತ ಸತ್ಯ. ನೀನು ಇನ್ನೂ ಜೀವಿಸ್ತಾ ಇದೆಯಾ, ನಿನ್ನ ಮೂಗ್ನಲ್ಲಿ ಇನ್ನೂ ಶ್ವಾಸ ಹೋಗಿ ಬರ್ತಾ ಇದೆ, ಇನ್ನೂ ಜೀವಿಸ್ತಾ ಇದೆ ಅಂದರೆ ಒಂದು ದಿನ ಆ ಶ್ವಾಸ ನಿಲ್ತದೆ. ನಾವು ದೇವ್ರ ಸನ್ನಿಧಾನದಲ್ಲಿ ನಿಲ್ಲಲೇಬೇಕಾಗಿದೆ. ಆ ದೇವ್ರ ಸನ್ನಿಧಾನದಲ್ಲಿ ನಿಂತಾಗ ಭೂಲೋಕದಲ್ಲಿ ನಾವು ಏನು ತೀರ್ಪು ಮಾಡಿದ್ದೇವೋ ಅದಕ್ಕೆ ನಾವು ತೀರ್ಪು ಹೊಂದಬೇಕಾಗಿದೆ. ಅಲ್ಲಿ ಹೋದಾಗ ನಾವು ಹೇಳ್ಬೋದು, ಇನ್ನೊಂದು ವಾಕ್ಯ ಹೋದ್ರಿ, ನನ್ನನ್ನು ಜನರು ಏನಂತ ಕರಿಬೋದು, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ. ನನ್ನ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ದೇವ್ರ ರಾಜ್ಯದಲ್ಲಿ ಇರ್ತಾರೆ ಎಂಬ ನೆನೆಸ್ಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಎಲ್ಲರ ದೇವ್ರ ಸಿಂಹಾಸನ ಮುಂದೆ ನಾವು ನಿಲ್ಬೇಕು. ಯಾವುದಕ್ಕೋಸ್ಕರ? ನ್ಯಾಯ ತೀರ್ಪಿಗೋಸ್ಕರ. ಇಲ್ಲೊಬ್ಬಳು ನ್ಯಾಯ ತೀರ್ಪಿಗೋಸ್ಕರ ನಿಂತ್ಕೊಂಡಿದ್ದಾಳೆ. It is now time for you to give an account of your life on earth. Well, I have been a good person. I always lived as I pleased. I never hurt anyone. I never bothered anyone else. Gabriel, is the name Celine Ashford found in the book of life? No, it is not, my lord. But you are all forgiving, are you not? I've done good deeds. That should count for something. Here are your deeds. ಭೂಲೋಕದಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ ನೋಡ್ರಿ. ಸೈತಾನ್ ಚರ್ಚ್ ಅದು. ಬೈಬಲ್ನ ಹರಿದು ಎಲ್ಲರ ಮುಂದೆ ಬೈಬಲ್ ಹರಿತಾ ಇದ್ದಾರೆ ಸೈತಾನಿಕ್ ಚರ್ಚ್ ಅಲ್ಲಿ. ಇದು ರಿಯಲ್ ನಡೆದಿರೋದು. ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸೈತಾನಿಗೆ ಜಯವಾಗ್ಲಿ, ಸೈತಾನಿಗೆ ಜಯವಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ತೋರಿಸಿದ್ರು ಪರಲೋಕದಲ್ಲಿ. I could have and would have forgiven even these deeds if only you had sincerely repented of your sins. But you never did. You delighted in serving the father of lies. You tore my word into rags, the very word that would have saved you today. You led others to despise what was holy. Do you know how many of my servants were slain, beaten, imprisoned, even burned to death, just to preserve the fragments of Scripture,
the Holy Bible you mocked. And yet you called my word oppression, when it was the very truth that could have set you free. Freedom without truth is bondage. You delighted in rebellion, never knowing my commandments are life. Did you not hear my servants who warned you? Did you not feel my spirit convict you? Even as you tore my word, my mercy reached out to you. Yet you hardened your heart and delighted in serving Satan. I didn't know. I was deceived. But what about my good works? I gave to charity, I supported animal welfare, I volunteered, I gave Your works are tainted by sin. They are nothing but filthy rags before me. It was never about the works, Celine. It was about the heart. I'm so sorry. I thought I was free. I didn't know. I'm so sorry. Depart from me, you worker of iniquity. You would not have me as Lord in your life. You will not dwell with me in eternity. The one you serve will now be your companion forever. No. In agony. No. This is real. Definitely this is going to happen one day. ನಿಶ್ಚಯವಾಗಿ ಇದು ಒಂದಿನ ನೆರವೇರ್ತದ್ರಿ. ಈ ರೀತಿಯಾಗಿ ದೇವರು ನಮಗೆಲ್ಲರಿಗೂ ಲೆಕ್ಕ ಕೇಳುವನಾಗಿದ್ದಾನೆ. ಅವಳು ಹೇಳ್ತಾಳವಲ್ಲ ಅಲ್ಲಿ ಪರಲೋಕದಲ್ಲಿ ಹೋದಾಗೆ, ನಾನು ಒಳ್ಳೆ ಕೆಲಸ ಮಾಡಿದೆ, ಅನಿಮಲ್ಸ್ ಚಾರಿಟಿಗೆ ದುಡ್ಡು ಕೊಟ್ಟೆ, ಎಲ್ಲ ಮಾಡಿದೆ ನಾನು. ಅದು ಹೇಳ್ತಾರೆ, ನನ್ನ ವಾಕ್ಯಕ್ಕೋಸ್ಕರ ಜನರು ತಮ್ಮ ಜೀವವನ್ನೇ ಕೊಟ್ಟರು, ಸುಡಲ್ಪಟ್ಟರು. ಅವ್ರು 3 ಜನ ಬೆಂಕಿಯಿಂದ ಬೀಳ್ತಾರೆ ನೋಡ್ರಿ, ಸುಡಲ್ಪಟ್ಟರು. ಅವರು ವಯಸ್ಸಾದ ಕಣ್ಣು ಕಾಣದಿದ್ರು ಕೂಡ ಒಂದೊಂದೊಂದೊಂದು ಅಕ್ಷರವನ್ನು ಬರೆದು ಎಲ್ಲವನ್ನ ನನ್ನ ವಾಕ್ಯಕ್ಕೋಸ್ಕರ ಭೂಲೋಕದಲ್ಲಿ ಅಷ್ಟ ನೀನು ನನ್ನ ವಾಕ್ಯವನ್ನು ಹರಿದು ಬಿಸಾಕಿದೆಲ್ಲ, ನನ್ನ ಕೃಪೆಯನ್ನು ಕೂಡ ನೀನು ಹರಿದು ಬಿಸಾಕಿದೆ. ಅವಾಗಲೇ ನಿನಗೆ ಜಡ್ಜ್ಮೆಂಟ್ ಆಯ್ತು. ಹೊರಟು ಹೋಗಿ ಇಲ್ಲಿಂದ, ನಿನಗೋಸ್ಕರ ವೇದನೆಯು ಕಾಯ್ತಾ ಇದೆ, ನರಕ ಕಾಯ್ತಾ ಇದೆ, ದುರಾತ್ಮಗಳೇನು ಕಾಯ್ತಾ ಇದೆ ಎಂಬುದಾಗಿ ಹೇಳ್ಬೇಕಾದ್ರೆ ಅಲ್ಲಿ ಸಾರಿ ಕೇಳ್ತಿದ್ದಾಳೆ. ಲಾರ್ಡ್, ಸಾರಿ ಲಾರ್ಡ್, ನನಗೆ ಕ್ಷಮಿಸ್ಬಿಡು, ನನಗೆ ಗೊತ್ತಿರಲಿಲ್ಲ, ನಾನು ಭಾಳ ಫ್ರೀ ಇದ್ದೇನೆ ಅಂತ ತಿಳ್ಕೊಂಡಿದ್ದೆ ನಾನು. ದೇವ್ರು ನ್ಯಾಯ ಕೇಳುವನಾಗಿದೆ, ನ್ಯಾಯ ತೀರಿಸುವನಾಗಿದ್ದಾನ್ರಿ. ಯಾಕೆ ಇವತ್ತು ನಮ್ಮ ಮುಂದೆ ಪಿಕ್ಚರ್ ಆಗಿ ತೋರಿಸ್ತಾ ಇದ್ದಾನಂದ್ರೆ, ಒಂದು ವೇಳೆ ನಾನು ನೀನು ಅಲ್ಲಿ ಅದೇ ಸ್ಥಳದಲ್ಲಿ ಹೋಗಿ ನಾವು ಕೂಡ ನಿಲ್ಬೇಕಾಗಿದೆ. ದೇವ್ರು ನಮಗೂ ಕೂಡ ಲೆಕ್ಕ ಕೇಳುವನಾಗಿದ್ದಾನೆ. ನಮ್ಮೆಲ್ಲರಿಗೂ ದೇವ್ರ ಲೆಕ್ಕ ಕೇಳುವನಾಗಿದ್ದಾನೆ. ಇದು ಮನ ತಿರುಗುವ ಸಮಯ, ಬಿಟ್ಟು ಬಿಡುವ ಸಮಯ, ಕ್ಷಮಿಸುವ ಸಮಯ, ಬದಲಾಗುವ ಸಮಯ, ಪ್ರೀತಿಸುವ ಸಮಯ. ಹಲ್ಲೆಲೂಯಾ. ಸಭೆಯಲ್ಲಿ 100 ತಪ್ಪುಗಳಿರ್ಬೋದ್ರಿ, ಯಾವ ತಪ್ಪುಗಳು ನೋಡ್ಬೇಡ್ರಿ, ದೇವ್ರನ್ನ ಮಾತ್ರ ನೋಡ್ರಿ. ನನ್ನಲ್ಲಿ 100 ತಪ್ಪುಗಳಿರ್ಬೋದು, ನನ್ನ ತಪ್ಪುಗಳು ನಿಮಗೆ ಬೇಗ ಕಾಣ್ತದೆ, ನನ್ನ ಒಳ್ಳೆ ಕಾರ್ಯಗಳು ಯಾವುದು ಕಾಣೋದಿಲ್ಲ. ನಿಮ್ಮನ್ನು ಒಂದು ಸರಿ ನಾನು ಎಚ್ಚರಿಸಿ ಖಂಡಿಸಿದ್ರೆ ಸಾಕು, ಫಿನಿಶ್. ನಿಮ್ಮ ದೃಷ್ಟಿಯಲ್ಲಿ ಮಹಾ ದುಷ್ಟನಾಗೆ ಕಾಣ್ತೀನಿ ನಾನು. ದೇವ್ರ ನ್ಯಾಯ ತೀರಿಸುವವನಾಗಿದ್ದಾನ್ರಿ. ಎಲ್ಲದಕ್ಕೂ ದೇವ್ರ ಮುಂದೆ ಹೋಗಿ ನಾವು ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗಿದೆ. ಪರಲೋಕ ನೋಡ್ದ ಹಾಗೆ, ನ್ಯಾಯ ತೀರಿಸಿದ ನೋಡ್ದ ಹಾಗೆ. ನೋಡ್ರಿ ಇಲ್ಲಿ ಹೆಲ್, ನರಕ ಹೆಂಗಿದೆ. Here are 5 facts about hell, and the last one will leave you speechless. 1. Hell is a place of eternal torment. In Matthew 25:46, Jesus describes hell as eternal punishment. It's not just a temporary consequence, it's everlasting suffering, separated from God's presence. 2. Hell was originally created for fallen angels. Matthew 25:41 reveals that hell was prepared for the devil and his angels. It wasn't designed for humans, but those who follow Satan's rebellion end up sharing his fate. 3. There is no escape once you're there. In Luke 16:26, the rich man in torment begged for relief, but Abraham told him there was a great chasm fixed. No one could cross from hell to paradise or vice versa. 4. It's a place of complete darkness and fire. Jude 1:13 calls it the blackest darkness, while Matthew 13:42 says it's a furnace of fire. Imagine being engulfed in flames while also trapped in total darkness, utter isolation and agony. 5. Hell is not Satan's throne. He will be punished there. Contrary to popular belief, Satan doesn't rule over hell. Revelation 20:10 makes it clear that Satan himself will be thrown into the lake of fire to be tormented day and night forever. Hell is not his kingdom. It's his ultimate defeat. Hell is real, terrifying, and not what most people think. But the good news is that Jesus offers us a way out through his sacrifice on the cross. Are you ready to choose life over eternal separation?
If you believe in the power of salvation through Jesus, type Amen and share this video to warn others about the reality of hell. ಎಲ್ಲರೂ ಒಂದ್ಸತಿ ನರಕ ಇರೋದು ಸತ್ಯ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನರಕ ಇರೋದು ಸತ್ಯ. ಆಕ್ಚುಲಿ ನರಕ ಕ್ರಿಯೇಟ್ ಆಗಿದೆ, ಅದರಲ್ಲಿ ಏನಿದೆ, ನರಕ ಕ್ರಿಯೇಟ್ ಆಗಿದ್ದು ಓಕೆ ಫಾಲನ್ ಏಂಜಲ್ಸ್ಗೆ, ದುರಾತ್ಮಗಳಿಗೋಸ್ಕರ ಕ್ರಿಯೇಟ್ ಆಗಿದ್ದು. ಆದರೆ ಸಮಸ್ಯೆ ಏನಂದ್ರೆ, ಯಾರು ಆ ದುರಾತ್ಮಗಳನ್ನು ಹಿಂಬಾಲಿಸ್ತಾರೋ, ಡೆವಿಲ್ ಸ್ಪಿರಿಟ್ಸ್ಗಳನ್ನು ಯಾರು ಹಿಂಬಾಲಿಸ್ತಾರೋ ಅವ್ರಿಗೂ ಕೂಡ ಆ ನ್ಯಾಯ ತೀರ್ಪಿನಲ್ಲಿ ಅವ್ರಿಗೂ ಕೂಡ ತೀರ್ಪಿದೆ ರೀ. ಹಲ್ಲೆಲೂಯಾ. ನರಕ ಇರೋದು 100% ಗ್ಯಾರಂಟಿ. ನರಕ ಇರೋದು ಗ್ಯಾರಂಟಿ, ನ್ಯಾಯ ತೀರ್ಪು ಇರೋದು ಗ್ಯಾರಂಟಿ, ಸಿಂಹಾಸನ ಇರೋದು ಗ್ಯಾರಂಟಿ. ಆಲ್ರೆಡಿ ಇಲ್ಲಿಂದ 2000 ವರ್ಷಗಳ ಕೆಳಗಡೆನೆ ದೇವರು ತನ್ನ ಭಕ್ತನಾದಂಥ ಅಪೋಸ್ತಲನಾದ ಯೋಹಾನನಿಗೆ ಪರಲೋಕ ರಾಜ್ಯವು ತೆರೆಯಲ್ಪಟ್ಟು ಆ ಸಿಂಹಾಸನವನ್ನು ತೋರಿಸಿದ್ದಾರೆ. ಅದನ್ನೂ ನಾವು ನೋಡಿದ್ವಿ. ಸಿಂಹಾಸನದ ಮುಂದೆ ನ್ಯಾಯ ತೀರ್ಪು ಆಗುವುದನ್ನು ನಾವು ನೋಡಿದ್ವಿ. ದೊಬ್ಬಲ್ಪಟ್ಟ ನರಕ ಹೇಗಿದೆ, ಬೆಂಕಿ ಹೆಂಗಿದೆ ನೋಡ್ರಿ, ಅದರೊಳಗೆ ಭಯಂಕರ ಬೆಂಕಿ, ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಂದ. ಅದು ಕೂಡ ಗ್ಯಾರಂಟಿ. ಇನ್ನೊಂದು ತೋರಿಸ್ತೀನಿ, ಪರಲೋಕನೂ ಕೂಡ ಗ್ಯಾರಂಟಿ. ಭಯ ಪಡಬೇಡ್ರಿ, ನಮಗೆ ಹೆವೆನ್ನು ಕೂಡ ಇದೆ. ಹಲ್ಲೆಲೂಯಾ. ನಮಗೆ ಪರಲೋಕ ಕೂಡ ಇದೆ. Have you ever wondered what heaven is really like? See, heaven Let's explore what the Bible says about what you'll see once you enter heaven. First, you'll see the throne of God, a place of unimaginable beauty filled with light, holiness, and power. God's throne is surrounded by a sea of glass that is as clear as crystal. It represents God's sovereignty, where he rules forever with perfect authority. Heaven is also filled with worship. Countless angels, elders, and creatures surround God's throne, praising him day and night. The sound of their worship is unmatched on earth, perfect, pure, and holy. This is a place where God is praised by the entire heavenly host. One of the most breathtaking sights is the New Jerusalem. This glorious city, adorned with streets of gems and gold, shines so brightly that it needs no sun or moon because God's glory illuminates it. It is a place of complete peace, without sorrow or pain. You'll also encounter the river of life, which flows from God's throne. The tree of life stands along the river's banks, bearing fruit every month. Its leaves are meant to heal the nation, symbolizing God's restoration and care for all who enter heaven. Perhaps the most awesome part of heaven is that you will see God face to face. Imagine the incredible joy of standing before God in his glory, worshiping him in his eternal presence. Heaven is a place of total peace, free from suffering, sin, and pain. No more tears, no more death, no more sorrow. Just eternal joy in the presence of God. Are you ready to go to heaven in person? Hallelujah. ಈಗ ಬಲಗೇನೆ ಎತ್ತಿರ್ರಿ, ಪರಲೋಕ ಇರೋದು ನಿಜ, ನರಕ ಇರೋದು ನಿಜ, ಪರಲೋಕ ಇರೋದು ನಿಜ. ಹಲ್ಲೆಲೂಯಾ. ಎಷ್ಟು ಜನರು ಆ ಟೇಬಲ್ನಲ್ಲಿ ಕುತ್ಕೊಂಡು ದೇವರ ಔತಣದಲ್ಲಿ ಸೇರಬೇಕೆಂಬುದಾಗಿದೆ. ವಾ, ಅದ್ರಲ್ಲಿ ದೇವ್ರು ನಮಗೂ ಒಂದು ಪಾಲ್ಗಿಟ್ಟಿದ್ದಾನ್ರಿ. ನಮ್ಮ ಪಾಲಿರೋ ನರಕದಲ್ಲಲ್ಲ ಹೇಳಿ, ನನ್ನ ಪಾಲಿರೋ ನರಕದಲ್ಲಲ್ಲ, ನನ್ನ ಪಾಲು ಎಲ್ಲಿದೆ? ಪರಲೋಕದಲ್ಲಿ, ಔತಣಕೂಟದಲ್ಲಿದೆ ರೀ. ಹಲ್ಲೆಲೂಯಾ. ಹೋದವರ ನಾವು ನೋಡಿದ್ವಿ, ತುತ್ತೂರಿ ಧ್ವನಿಯಿಂದ ಎತ್ತಲ್ಪಡ್ಬೇಕು ನಾವು ಎಂಬುದಾಗಿ. ಎಸ್, ನಾವು ಎತ್ತಲ್ಪಟ್ಟು ದೇವ ರಾಜ್ಯದಲ್ಲಿ ಸೇರಿದಾಗ ನಮಗಲ್ಲಿ ಏನು ಉಂಟಾಗ್ತದೆ, ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ದೇವರ ಸನ್ನಿಧಾನದಲ್ಲಿ ಔತಣಕೂಟದಲ್ಲಿ ನಾವು ಇರ್ತೇವೆ. ದೇವರ ಜೊತೆಗೆ ಆರಾಧಿಸ್ತಾ ನಾವು ಇರ್ತೇವೆ. ಎಲ್ಲರಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ವ್ಯಸನ ಇಲ್ಲ, ಮರಣ ಇಲ್ಲ. ಅಲ್ಲಿ ಎಲ್ಲ ಸಂತೋಷವೇ ಎಂಬುದಾಗಿದೆ ದೇವರ ವಾಕ್ಯ. ಆಮೆನ್. ದೇವರ ರಾಜ್ಯದಲ್ಲಿ ಸೇರುವಂಥ ಮಹಾಕೃಪೆನ ದೇವರು ನಮಗೆ ಕೊಡುವನಾಗಿದ್ದಾನೆ. ಅದಕ್ಕೆ ಆ ಪ್ರಕಟಣೆ ಗ್ರಂಥದಲ್ಲಿ ಅದು ಎಂಡ್ ಆಗಬೇಕಾದ್ರೆ ಹೇಗೆ ಹೇಳ್ತಿದೆ, ಪಟ್ಟಣದಲ್ಲಿ ನಾನು ದೇವಾಲಯವನ್ನು ನಾನು ಕಾಣಲಿಲ್ಲ, ಯಾಕಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು, ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು, ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು. ಭೂ ರಾಜರು ತಮ್ಮ ವೈಭವವನ್ನು ಎಲ್ಲರೂ ಅಲ್ಲಿಗೆ ತರುವರು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾವೆಲ್ಲರೂ ನಮ್ಮ ಪ್ರಭಾವದಿಂದ ದೇವರ ರಾಜ್ಯಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. ದೇವರ ಮುಂದೆ ಹೀಗೆ ನಾವು ನಿಲ್ಲಿಕ್ಕಿದ್ದೇವ್ರೆ. ಆಮೇನ್. ಎಲ್ಲರ ಜೊತೆಲಿ ನಾವು ಅಲ್ಲಿ ನಿಲ್ಲಿಕ್ಕಿದ್ದೇವೆ. ಎಲ್ಲರ ಜೊತೆ ಪರಲೋಕದಲ್ಲಿ ದೇವರು ನಮಗೊಂದು ಕೃಪೆಯನ್ನು ಕೊಟ್ಟಿದ್ದಾನೆ. ಒಂದು ಪ್ರಾರ್ಥನೆ ಮಾಡ್ರಿ. ನಾನು ಈ ಪಿಕ್ಚರ್ ನೋಡಿದಾಗ ಇದು ನಾನು ಸೆಟ್ ಮಾಡ್ತಾ ಇರ್ಬೇಕಾದ್ರೆ ರಾತ್ರಿ ನಾನು ಇದನ್ನು ಭಾಳ ಹೊತ್ತು ಹಾಗೇ ನೋಡ್ತಾ ಇರ್ಬೇಕಾದ್ರೆ ನಾನೆಲ್ಲರ ಕಾಣ್ತೀನೇನೋ ಅಂತ ನೋಡಿದೆ. ನಾನೆಲ್ಲರ ಇದೀನ ಇಲ್ಲಿ ಅಂತಂದೇಳಿ ನಾನೆಲ್ಲಿ ಕಾಣಲಿಲ್ಲ ಅದರೊಳಗಡೆ. ಬಟ್ ಒಂದು ಪ್ರೇಯರ್ ಮಾಡಿದೆ. ಏನಿದೆ ಸ್ವಾಮಿ, ಅದರಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಜಾಗ ನನಗೆ ಕೊಡಪ್ಪ. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರಬೇಕಾದ್ರೆ ನನ್ನನ್ನು ನೆನೆಸಿಕೊ. ನಿನ್ನ ತುತ್ತೂರಿ ಧ್ವನಿ ಊದುವಾಗ, ಪ್ರಧಾನ ದೂತನ ಶಬ್ದ ಮೊಳಗುವಾಗ ನನ್ನನ್ನು ನೆನೆಸಿಕೊ, ನನ್ನನ್ನು ನೆನೆಸಿಕೊ. ನಾವ್ಯಾರು ಕೈ ಬಿಡಲ್ಪಡೋದು ದೇವ್ರ ಚಿತ್ತ ಅಲ್ಲ ರೀ. ನಾವ್ಯಾರು ನ್ಯಾಯ ತೀರ್ಪಿಗೆ ಒಳಗಾಗುವುದು ದೇವ್ರ ಚಿತ್ತ ಅಲ್ಲ ರೀ. ಅದರ ಬದಲಾಗಿ ಹೀಗೆ ನಾವು ದೇವರ ರಾಜ್ಯದ ದೇವರ ಸಿಂಹಾಸನದ ಮುಂದೆ ಹೋಗಿ ನಾವು ನಿಲ್ಲಬೇಕಾಗಿದೆ. ಆ ಕೃಪೆಯನ್ನು ದೇವರು ನಮಗೆ ಕೊಡ್ತಾನೆ. ಆದರೆ ಅಲ್ಲಿಗೆ ಯಾರು ಸೇರೋದಿಲ್ಲ ಗೊತ್ತಾ? ಅಲ್ಲಿ ಯಾರು ಸೇರೋದಿಲ್ಲ. ಹೋದ್ರಿ, ಎಲ್ಲರೂ ಹೋದ್ರಿ, ಒಂದ್ಸರಿ ಅದನ್ನು ಹೋದ್ರಿ. ಅದರಲ್ಲಿ ಹೊಲೆಯಾದದೊಂದು ಯಾರು ಸೇರೋದಿಲ್ಲ. ಯಾವ್ದು ಸೇರೋದಿಲ್ಲ? ಮೈಲಿಗೆ ಆಗಿದ್ದು, ಕೆಟ್ಟತನವು, ಪಾಪದಿಂದ ತುಂಬಿರುವಂಥದ್ದು, ಅದು ಅಲ್ಲಿ ಸೇರೋದಿಲ್ಲ. ಅಸಹ್ಯವಾದದನ್ನು, ಸುಳ್ಳಾದದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರದಿವೆಯೋ ಅವರು ಮಾತ್ರ ಸೇರುವರು. ಆಮೇನ್, ಆಮೇನ್. ನನ್ನ ಪ್ರೀತಿಯುಳ್ಳ ದೇವಚಂದ್ರೆ, ನನ್ನ ಹೆಸರು, ನಿಮ್ಮ ಹೆಸರು, ಸಿಸ್ಟರ್ಸ್, ನಿಮ್ಮ ಹೆಸರು ಜೀವ ಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹೇಳ್ರಿ ಆಮೇನ್. ನಮ್ಮೆಲ್ಲರ ಹೆಸರು ಜೀವ ಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟ ವಾಕ್ಯಗಳು ನಮ್ಮನ್ನು ಕಾಪಾಡ್ತದೆ. ನಾವು ಪರಲೋಕಕ್ಕೆ ಹೋದಾಗ ದೇವರು ಗಬ್ರಿಯಲ್ ದೇವದೂತನೇ ಕೇಳ್ಬೋದು, ಗಬ್ರಿಯಲ್ ದೇವದೂತ ಇವರ ಹೆಸರೈತಾ, ರವಿ ಹೆಸರೈತಾ? ಐತಿ ಸ್ವಾಮಿ, ಇವನ ಹೆಸರೈತೆ. ಅವ್ನು ಖುಷಿಯಿಂದ ಹೇಳಬೇಕು, ಉತ್ಸಾಹದಿಂದ ಜಂಪ್ ಮಾಡಿ ಹೇಳಬೇಕು, ಎಸ್ ರವಿ ಪಾಸದ ಹೆಸರು ಇದೆ. ನೋ ಅಲ್ಲಿ ಯಾವ ಪಾಸ್ಟರ್ ಇಲ್ಲ ಬಿಡ್ರಿ, ಅಲ್ಲಿ ಓನ್ಲಿ ಐ ಆಮ್ ಎ ಚೈಲ್ಡ್ ಆಫ್ ಗಾಡ್ ಅಷ್ಟೇ ಅಲ್ಲಿ. ಓಕೆ, ರವಿ ಹೆಸರು ಪರಲೋಕದಲ್ಲಿ ಜೀವ ಬಾಧ್ಯರ ಪುಸ್ತಕದಲ್ಲಿ ಇದೆ. ಆಮೇನ್. ದೇವರಲ್ಲಿ ನಿಮ್ಮ ಹೆಸರು ನೋಡಿ ಹೇಳಬೇಕಲ್ಲಿ, ನಿಮ್ಮ ಹೆಸರು ನೋಡಿ ಹೇಳಬೇಕು. ಆ ರೀತಿ ಹೇಳಬೇಕಂದ್ರೆ ಆ ರೀತಿ ಜೀವಿಸಬೇಕು. ಆ ರೀತಿ ಜೀವಿಸ್ಬೇಕಂದ್ರೆ ನಾವು ಯಾರ ಜೊತೆಗೆ ನಾವು ಇದ್ದೇವೆ, ಎಲ್ಲಿ ನಾವು ಇದ್ದೇವೆ, ನಾವು ಏನು ಮಾಡ್ತಾ ಇದ್ದೇವೆ, ಏನು ಓದ್ತಾ ಇದ್ದೇವೆ, ಏನು ಕೇಳ್ತಾ ಇದ್ದೇವೆ, ಏನು ನೋಡ್ತಾ ಇದ್ದೇವೆ, ಎಲ್ಲವನ್ನ ದೇವರು ಒಂದು ದಿನ ಲೆಕ್ಕ ಕೇಳುವನಾಗಿದ್ದಾನೆ. ಗಾಡ್ ಈಸ್ ಆಸ್ಕಿಂಗ್, ಓಕೆ, ಎವ್ರಿಥಿಂಗ್ ಅಕೌಂಟ್. ಎವ್ರಿ ಅಕೌಂಟ್ ಹಿ ಶುಡ್ ಬಿ ಗೋಯಿಂಗ್ ಟು ಆಸ್ಕ್ ಆ್ಯಂಡ್ ಹಿ ವಿಲ್ ಬಿ ಗೋಯಿಂಗ್ ಟು ಜಡ್ಜ್. ದೇವ್ರು ನಮಗೆ ನ್ಯಾಯ ತೀರಿಸ್ಲಿಕ್ಕಿದ್ದಾನೆ. ದೇವ್ರು ನ್ಯಾಯ ತೀರಿಸ್ಲಿಕ್ಕಿದ್ದಾನೆ. ಹೀಗೋ ಪರಲೋಕವು ಸಿದ್ಧವಾಗಿದೆ. ಪರಲೋಕವು ಏನಾಗಿದೆ? ಸಿದ್ಧವಾಗಿದೆ. ಹೆವೆನ್ ಇಸ್ ರೆಡಿ. ಇಂಗ್ಲೀಷಲ್ಲಿದೆ, ಚೆನ್ನಾಗಿದೆ, ಓದ್ರಿ ಅದು. ಆರ್ ಯು ರೆಡಿ ಫಾರ್ ಹೆವೆನ್? ನೀವು ಪರಲೋಕ ರಾಜ್ಯಕ್ಕೋಸ್ಕರ ಸಿದ್ಧರಾಗಿದ್ದೀರೋ? ನೀವು ಪರಲೋಕ ರಾಜ್ಯಕ್ಕೋಸ್ಕರ ಸಿದ್ಧರಾಗಿದ್ದೀರೋ? ಬಂಗಾರದ ಬೀದಿ ನಮಗೋಸ್ಕರ ಕಾಯ್ತಾ ಇದೆ. ಮೊದಲನೇ ಪಿಕ್ಚರ್ನಲ್ಲಿ ನೋಡ್ರಿ, ದ ರೋಡ್ ಆಫ್ ಗೋಲ್ಡ್. ಓಕೆ, ಬಂಗಾರದ ಬೀದಿ ನಮಗೋಸ್ಕರ ಕಾಯ್ತಾ ಇದೆ ರೀ. ಅದರ ಮೇಲೆ ನೀತಿವಂತರು ಮಾತ್ರ, ಪರಿಶುದ್ಧರು ಮಾತ್ರ, ತಮ್ಮ ಜೀವಿತವನ್ನು ಕ್ರಿಸ್ತನಿಗೋಸ್ಕರ ಸಮರ್ಪಣೆಯಿಂದ ಜೀವಿಸಿದವರಿಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ದೇವರು ಕೃಪೆ ಕೊಡುವನಾಗಿದ್ದಾನೆ.